ಪ್ರೇಮಕತೆ ಆಕಾಶ್ನಗೆ ನನ್ನ ಬದುಕಿನ ಬೆಳಕು ಕಾಲೇಜು ಬಾಗಿಲು ದಾಟಿದ ಮೊದಲ ದಿನವೇ ಅವಳ ಕಣ್ಣು ಆಕಾಶ್ ಮೇಲೆ ಬಿತ್ತು. ಹಸಿವು ಹೊತ್ತ ಸೂರ್ಯ ಕಿರಣಗಳಂತೆ ಅವನನಗೆ ಮೃದುವಾದ ಸ್ವಭಾವ, ಎಲ್ಲರೊಂದಿಗೆ ಬೆರೆಯುವ ಹೃದಯ, ಇವು ಅವಳ ಹೃದಯದೊಳಗೆ ಮೌನವಾಗಿ ಅಲೆಗಳೆಬ್ಬಿಸಿದವು. ಅವಳು ನಂದಿನಿ. ಸಾಹಿತ್ಯವನ್ನು ಪ್ರೀತಿಸುವ, ಮೃದುವಾಗಿ ಮಾತಾಡುವ, ಕನಸುಗಳಲ್ಲಿ ಬದುಕುವ ಹುಡುಗಿ. ಅವನು ಆಕಾಶ್. ಕ್ರಿಕೆಟ್, ಸ್ನೇಹ, ಓದು ಎಲ್ಲವನ್ನೂ ಸಮವಾಗಿ ಇಟ್ಟುಕೊಂಡು ಸಾಗುವ ಹುಡುಗ. ಸ್ನೇಹದಿಂದ ಪ್ರಾರಂಭ. ಕಾಲೇಜು ಲೈಬ್ರರಿಯಲ್ಲಿ ಒಂದು ದಿನ ನಂದಿನಿ ತಂದುಕೊಂಡ ಪುಸ್ತಕ ಕೈಯಿಂದ ಜಾರಿ ಬಿದ್ದಾಗ ಅದನ್ನು ಎತ್ತಿ ಕೊಟ್ಟವನೇ ಆಕಾಶ್. ಪೇಜ್ಗಳು ಬಿದ್ದರೂ ಕತೆ ಉಳಿದೇ ಇರುತ್ತದೆ, ಚಿಂತಿಸಬೇಡ ಎಂದಾಗ ಅವಳ ಮುಖದಲ್ಲಿ ಮೊಟ್ಟಮೊದಲ ಬಾರಿಗೆ ನಗು ಅರಳಿತು. ಆ ದಿನದಿಂದ ಇಬ್ಬರ ಮಾತುಕತೆ ಶುರುವಾಯಿತು. ಮನಸ್ಸಿನ ನಡುಕ. ಕಾಲ ಕಳೆದಂತೆ ಆ ಸ್ನೇಹ ಸಿಹಿಯಾದ ಬಂಧವಾಗಿ ಬೆಳೆದಿತು. ಕ್ಯಾಂಟೀನ್ನಲ್ಲಿ ಒಟ್ಟಿಗೆ ಕುಳಿತು ಕಾಫಿ, ಕ್ಲಾಸ್ನ ಬಳಿಕ ಪುಸ್ತಕದ ಚರ್ಚೆಗಳು, ಬಸ್ ನಿಲ್ದಾಣದವರೆಗೂ ಹಾದಿ ಹಂಚಿಕೊಳ್ಳುವುದು, ಪ್ರತಿಯೊಂದು ಕ್ಷಣವೂ ಹೃದಯವನ್ನು ಹತ್ತಿರ ತರುತ್ತಿತ್ತು. ಆದರೆ ನಂದಿನಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಇದು ಕೇವಲ ಸ್ನೇಹವೇ ಅಥವಾ ಪ್ರೇಮದ ಪ್ರಾರಂಭವೇ? ಆಕಾಶನು ಅದೇ ಪ್ರಶ್ನೆಯನ್ನು ತನ್ನ ಹೃದಯದಲ್ಲಿ ಅಡಗಿಸಿಕೊಂಡಿದ್ದ. ಒಂದು ವಿಶೇಷ ದಿನ. ಕಾಲೇಜು ಕಲ್ಚರಲ್ ಫೆಸ್ಟ್ ದಿನ. ಆಕಾಶ್ ಹಾಡಿದ್ದ ಒಂದು ಮಧುರ ಗೀತೆಗೆ ಎಲ್ಲ ಚಪ್ಪಾಳೆ ತಟ್ಟಿದರು. ಹಾಡಿನ ಕೊನೆಯ ಸಾಲು ನಂದಿನಿ ಕಡೆ ಕಣ್ಣು ಹಾಕಿ ಮುಗಿದಾಗ ಅವಳ ಹೃದಯವೇ ನಿಂತಂತಾಯಿತು. ಫೆಸ್ಟ್ ಬಳಿಕ ಕಾಲೇಜು ಗಾರ್ಡನ್ನಲ್ಲಿ ಅವನು ನಂದಿನಿಯ ಕಡೆ ತಿರುಗಿ, ನಂದಿನಿ, ನನ್ನ ಬದುಕಿನ ಪ್ರತಿಯೊಂದು ಪುಟ ನಿನ್ನಿಂದಲೇ ಬರೆಯಲ್ಪಡಲಿ ಅನ್ನಿಸುತ್ತದೆ. ನನ್ನ ಜೊತೆಗೆ ಇಡೀ ಜೀವನ ನಡೆಯುತ್ತೀಯಾ ಎಂದು ಕೇಳಿದ. ಅವಳ ಕಣ್ಣು ನೀರಿನಿಂದ ಮಿನುಗಿತು. ಆಕಾಶ್, ನೀನು ನನ್ನ ಕನಸಿನ ಉತ್ತರ ಎಂದು ಹೇಳಿ ಅವನ ಕೈ ಹಿಡಿದಳು. ಕೊನೆಯ ಸಾಲು. ಅಂದು ಆರಂಭವಾದ ಪ್ರೇಮ ಕಾಲೇಜು ದಿನಗಳಷ್ಟೇ ಅಲ್ಲ, ಬದುಕಿನ ಪ್ರತಿಯೊಂದು ಹಂತವನ್ನು ಬೆಸೆಯಿತು. ಆಕಾಶ್ನ ನಗೆ ನಂದಿನಿಯ ಕನಸು, ನಂದಿನಿಯ ಮೌನ ಆಕಾಶ್ನ ಶಾಂತಿ, ಇಬ್ಬರೂ ಒಂದೇ ಪ್ರೀತಿಯ ಪಥದಲ್ಲಿ ಸಾಗಿದರು. ನಿಮಗೆ ಬಯಸಿದರೆ ಈ ಕಥೆಯನ್ನು ಇನ್ನೂ ದೊಡ್ಡ ಕಾದಂಬರಿಯ ಶೈಲಿಯಲ್ಲಿ ಅಧ್ಯಾಯಗಳಾಗಿ ಬರೆದು ಕೊಡಲ್ವಾ?